ಹೇಳಬೇಕಲ್ಲ. ನೀವು ಹಿರಿಯರು ಮೇಲಾಗಿ ತಾಯಿ ತಂದೆ ಇದ್ದಂಗ ಕರೆ ಫೋಟೋ ಇದ್ರೆ ತೊಗೊಂಬರಿ ನಾ ತೋರಿಸ್ತಾನ. ಈಗ ಅಲ್ಲ ಐತಿ ಹೋಗಿ ನೋಡ್ಬೇಕಾರ ರೌಂಡ್ ಚಿತ್ರ ಐತಿ ಮತ್ತ ಹಂಗಾರ ಅವ್ರ ರಗ್ಗ ತೋರಿಸ್ ಕೊಡ್ತಾರ ಮತ್ತ ನೀ ಮನಕೊಂಡ್ರಿ ಬೇದವ್ರು ಇಲ್ಲಿ ಅವರ ಏನ ಅವನ್ ಬಳಗ ಕೇಳಿ ಬೇಕಾರ ತಳ ಕೂತಾವ್ ಡಗ್ಗದ ಒಂದಾನಿಲ್ರಿ ರಗ್ ಹೊತ್ಕೊಂಡಾಳ ನಾಕಿ ಗುಡ್ಡಾಪುರದ ಅಣ್ಣ ಮತ್ತೇಳಿ ಅಂದಾನ ನಾವು ಹಂಗೆ ಅಂದೇವ ಗುಡ್ಡಾಪುರದ ಅನ್ನ ಮೇಲೆ ಚಸ್ಮಾ ಹಾಕೋತಾನಂತ ಹಿಂಗ ಅಂದೇವ್ ನಾವು. ಅವ್ರು ಅಂದಿದ್ದು ಅಂದೇ ನಾ ತೋರಿಸ್ತೀನಿ ಫೋಟೋ ತೊಗೊಂಡ್ ಬಾ ಗುಡ್ಡಾಪುರದ ಅಣ್ಣಮ್ಮದ. ಇಲ್ಲ ನಾ ಹೇಳ್ತೀನಿ ತಾಯಿ ತಂದಿದ್ದಂಗ ನೀವ್ ಎರಡು ನಾಳೆಗೆ ಅಷ್ಟ ಇರ್ಬೇಕು. ನಾ ಹೇಳ್ತೀನಿ ಕೇಳ. ಹಾ ಏನಂತ ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ ಜ್ಯೋತಿತ ಹೀನವೇ ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ ಜ್ಯೋತಿತ ಹೀನವೇ ಜಾತಿಗಳಲ್ಲಿ ವಿಜಾತಿ ಅನಿಬೇಡ ದೇವನೊಲಿದ ಆತನಿ ಜಾತ ಸರ್ವಜ್ಞ ಅಂತ ಹೇಳಿದರು. ಹೌದ್ ಹೆಂಗಂದ್ರೆ ಏನು ಸ್ವಲ್ಪ ಬಿಡಿಸಿ ಹೇಳ್ರಿ ನನಗೆ. ಅದಕ್ಕ ಹಾ ಬಿಡಿಸಿ ಹೇಳಬೇಕೇನ ನೀನು? ಹೇಳಬೇಕ್ರಿ. ಅದಕ್ಕ ಜಾತಿಗಳಲ್ಲಿ ವಿಜಾತಿ ಅನ್ನಬೇಡ ಅಂದ್ರ ಎಲ್ಲಾ ಜಾತಿ ಒಂದೇ. ಹೌದ್ ಕರೆ ಅದು. ಅದಕ್ಕ ಯಾಕಪ್ಪ ಅಂತಂದ್ರ ಏನ್ರಿ ಬಾಳ ಮಾತಾಡೋದು ಬೇಡ ತಮ್ಮ. ಇಲ್ಲ ಮಾತಾಡ್ರಿ ಸ್ವಲ್ಪ. ಅದಕ್ಕ ಇನ್ನ ಸಿದ್ಧಾಟಿಗೆ ಕಡೆ ಬರೋಣತ್ತ. ಹೌದ್ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧಗ ಹೌದ್ 3 ಮಂದಿ ಪುಣ್ಯದ ಮಕ್ಕಳು. 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. 4 ಮಂದಿ ವರಿನ ಮಕ್ಕಳು ಯಾರು? ಯಾರು? ಅವತಾರ ಅವಧೂರ ಸಿದ್ಧ, ದೇವೇಂದ್ರ ಬಿಳಿಯಾನಿ ಸಿದ್ಧ, ಆಚಾರ್ಯಗೌಡ ಸ್ವಾಮಣ ಮುತ್ಯ, ಕಡಿಯುಟ್ಟ ಕಣ್ಣಪ್ಪ ಮುತ್ಯ. ಇವರು 4 ಮಂದಿ ಧರ್ಮರು. 4 ಮಂದಿಯಿಂದ 21 ಮಂದಿ. ಅವ್ರು ಯಾರ್ಯಾರ ಬಾಯಿ ಅದು ಬೇಕಾಗ್ಯದ ನನಗ. 21 ಮಂದಿ ಹೆಸರು ಹೇಳ್ಬೇಕಾ? ಹೇಳ್ಬೇಕು, ಬಿಡಂಗಿಲ್ಲ. ವಿಷಯ ಗಟ್ಟಿ ಹಚ್ಚಬೇಕಿಲ್ಲ. ಅದಕ್ಕ 21 ಮಂದಿ ಹೆಸರು ಹೇಳ್ತೀನಿ ಕೇಳು. ಹೇಳು. ವಾರ್ತಾ ಓದ್ದಂಗ ಆಗ್ಬೇಕತ್ತ. ಸಾಲ ದಡ್ಡಿ ಸಿದ್ಧ, ಹೌದು. ಅತ್ನಿ ಮಳೆಗಾಲ ಸಿದ್ಧ, ಮರಬಂದ್ ಯುಗಪುಡೆ, ಬಡ್ಚಿ ನಗಪುಡೆ, ಕೆಂಚ ಸೋಮಯ್ಯ, ಇಂದಾಪುರ ಬೋಳಿಗೆ ಸಿದ್ಧ, ಹೊನ್ನಮೂಳದೋಗ ಸಿದ್ಧ, ಯುಗದಾನ ಪದ್ಮೋಗ ಸಿದ್ಧ, ಪಂಚ ಪೂಜಾದಿಗೌಡ, ಅಂಚೆಗಾವಿ ಸೀಲಿ ಸಿದ್ಧ, ಹಿರಿಯ ಮಲ್ಲಪುಡೆ, ಚಿಕ್ಕ ಮಲ್ಲಪುಡೆ, ತಿಕ್ಕುಂಡಿ ಮುತ್ತಪುಡೆ, ಬೆಳ್ಳುಂಡಿಗೆ ಮಲಕಾರ ಸಿದ್ಧ, ಯೋಗಣ ಮುತ್ಯ, ಕರ್ಣಿ ಮಲಕಾರ ಸಿದ್ಧ, ಕರಿಯೋಗ ಸಿದ್ಧ, ಗದ್ದನಕೆರೆ ಮಳಸ್ವಾಮಿ, ಕೊಚ್ಚನೂರ ಮಾದು, ಜ್ಯೋತಿ ಲಕ್ಕಪ್ಪ ಒಡೆಯ, ಉಮದಿ ಮಲಕಾರ ಸಿದ್ಧ, ಅರಿಕೇರಿ ಬ್ರಹ್ಮ ಒಡೆಯ. ಇವರು 21 ಮಂದಿ ಮೊಮ್ಮಕ್ಕಳು. ಮತ್ತ ಇವ್ರ ಒಳಗೆ ಹೆಣ್ಣು ಮಕ್ಕಳದು ಯಾರಿಲ್ಲ ಅವಯ್ ಅದಾರ ಹೇಳಲ್ಲ. ಮತ್ತೆ ಯಾಕೆ 21 ಮಂದಿ ಒಳಗ ಒಬ್ಬಾಕಿ ಹೆಣ್ಣು ಮಗಳ ಗುಬ್ಬ್ಯವ 21 ಮಂದಿಯಿಂದ 101 ಮಂದಿ ಮರಿಮಕ್ಕಳು. ಇದು ಸಿದ್ಧರ ಸಂತತಿ ಹಿಂಗೈತಿ. ಹೇಳ್ಕೊತ ಹೋಗುದ ಹೊತ್ತು ಹೊಂಡತನ ಹೇಳ್ಕೊತ ಹೋಗುದೈತಿ. ಹೌದು. ಅದಕ್ಕ ಯಾಕಪ್ಪ ಅಂತಂದ್ರ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಏನ್ ಮಾಡಿದ? ಕೈಲಾಸದೊಳಗ ಶಿವನ ಸೇವಾ ಮಾಡ್ತಿದ್ದ. ಹೆಂಗ ಮಾಡ್ತಿದ್ದ? ದಿನಂಪ್ರತಿ 1000 ಹೂ ತಂದು ಪೂಜೆ ಮಾಡ್ತಿದ್ದ. ಹೌದು. ಒಂದು ದಿನ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿಪ್ಪ? ಹೂವ ಹರಿದ ಬುಟ್ಟಿ ಒಳಗ ಹಾಕೊಳ್ಳು ಟೈಮದೊಳಗ ಏನಾಯ್ತು? ಕೈಯಾನ ಹೂವು ಜಾರಿ ತಪ್ಪಿ ನೆಲಕ್ಕೆ ಬಿತ್ತು. ಹೌದು. ತಪ್ಪಿ ಹೂವ ನೆಲಕ್ಕೆ ಬಿತ್ತು. ಆ ಹೂವ ನೋಡಲಾರದೆ ಅಮೋಘ ಸಿದ್ಧ ಅದರ ಮೇಲೆ ಕಾಲಿಟ್ಟು ಬಿಟ್ಟ. ಹೌದೌದು. ಆ ಹೂವ ಕೈಯಾಗ ಹಿಡಿದ ನೋಡ್ತಾನ, ಹೂವೆಲ್ಲ ಬಾಡಿ ಹೋಗಿತ್ತು. ಬಾಡಿದ ಹೂವ ನನ್ನ ಗುರುವಿಗೆ ಏರಿಸಬಾರ್ದತ್ತ ತಿಳ್ಕೊಂಡು ಆ ಹೂವ ಅಲ್ಲೇ ಹೋಗುದು ಏನ್ ಮಾಡಿದ? ಬರೀ 1000 ಹೂವ ತಗೊಂಡು ಹೊಂಟ ನಿತ್ತ. ಹೌದು. ಅಲ್ಲಿ ಸೋಮಲಿಂಗ ಗಾರಗನ್ನ ಗುಂಗರ್ ಮೀಸಿ ತಿರುವಿ ಸಿಟ್ಟಿ ಏರಿ ನೋಡ್ತಿರ್ತಾನ. ಹೌದು. ನನ್ನಪ್ಪ ಅಮೋಘ ಸಿದ್ಧಗ ಹೇಳ್ತಾನ, ಏನಂತ? ಯಾಕೋ ಸಿದ್ಧ ಏನಾಯ್ತು? ದಿನಂಪ್ರತಿ 1000 ಹೂ ತಂದು ಪೂಜೆ ಮಾಡ್ತಿದ್ದೆ. ಹೌದು. ಇವತ್ತು ಯಾಕೆ ಬರೀ 1000 ಹೂವನ್ನ ತಗೊಂಡು ಬಂದಿ? ಹೌದೌದು. ನನ್ನ ಸೇವಾ ನಿನಗ ಬ್ಯಾಸರ ಆಯ್ತೇನ? ನನ್ನ ಸೇವಾ ಬ್ಯಾಸರ ಬಿಟ್ಟು ಬಿಡು. ನನ್ನ ಸೇವಾ ನಿನಗ ಬ್ಯಾಸರ ಆಗಿದ್ದ ಕರೆ ಆದ್ರೆ ಇವತ್ತಿಗೆ ಬಿಟ್ಟು ಬಿಡು ಅಂತ ಹೇಳಿ ಅಂದ. ಹೌದು.
ಅವಾಗ ಹಾ ಸೋಮಲಿಂಗ ಅಂತಾನ ಏನಂತ ಅಂದ ಕಾಲಕ್ಕ ಹಾ ನನ್ನಪ್ಪ ಅಮೋಕ್ಷದ ಏನಂತಾನ ಯಪ್ಪ ತಂದೆ ಏನಾಯ್ತು ಯಪ್ಪ ತಂದೆ ನಿನ್ನ ಸೇವಾ ನನಗ ಬ್ಯಾಸರಾಗಿಲ್ಲೋ ಯಪ್ಪ ಹೌದ್ ಹೂವ ಹರಿದ ಬುಟ್ಟಿ ಒಳಗ ಹಾಕೊಳ್ಳೋ ಟೈಮದೊಳಗ ಹೌದ್ ಕೈಯಾನ ಹೂ ಜಾರ ತಪ್ಪಿ ನೆಲಕ್ಕೆ ಬಿದ್ದೈತಿ ತಪ್ಪಿ ನೆಲಕ್ಕೆ ಬಿದ್ದದ ನೋಡಲಾರದೇನೆ ಅದರ ಮ್ಯಾಲ ಕಾಲಿಟ್ಟು ಬಿಟ್ಟಿನಿ ಹೌದ್ ಹೌದ್ ಆ ಒಂದು ಹೂವಿನ ಸಲುವಾಗಿ ಹಾ ನನ್ನ ರುಂಡಾನೆ ಕಡದು ನಿನ್ನ ಪಾದಿಗೆ ಅರ್ಪಣೆ ಮಾಡ್ತೀನಿ ಅಂತ ನನ್ನಪ್ಪ ಯೋಗಿನಾದ ಮುಗಿಸಿದ್ದ ಖರೆ ಅದ ಅಂತ ಒಂದು ಸೇವಾ ಮಾಡ್ಯಾನ ಒಂದು ಹೂವಿನ ಸಲುವಾಗಿ ಹೌದ್ ಹೌದ್ ಅದಕ್ಕ ಹಾ ಬಾಳೆನ ಮಾತಾಡೋದು ಬೇಡ ಬಾಳ ಮಾತಾಡೋದು ಬೇಡ ಕರೆ ನನಗೆ ಮಾತಾಡಂಗ ಆಗತ್ತದ ಆ ಅದಕ್ಕ ಯಾಕಪ್ಪ ಅಂತಂದ್ರ ನನಗೊಂದು ಇಲ್ಲ ಅದಕ್ಕ ಯಾಕಪ್ಪ ಅಂತಂದ್ರ ಈಗಾಗಲೇ ದೈವಕ್ಕೆ ಗೊತ್ತಾಗ್ಯದ ಯಾವ ಗಡಿಗೆ ಏಟು ಸುಟ್ಟದ ಏಟು ಬಿಟ್ಟದ ಅನ್ನುವಂಥದ್ದು ಮುದುಕೋಣ ಹಾ ಹೇಳಿ ನೀ ಮಾತಾಡಕ್ಕೆ ಹೋಗ್ಬೇಡ ನೀವು ಮಾತಾಡ್ರಿ ನಾ ಮಾತಾಡಂಗ ಸ್ಥಳಗ ಕೂತೀನಿ ಯಾಕಂದ್ರ ಹಾ ಸರಜೋಡಿ ಕಲಾವಂತರ ಬಾಳ ಚಂದ ಮಾತಾಡಿ ಹೋಗ್ಯಾರ ಬಾಳ ಚಂದ ಬಾಳ ಮಾರ್ಮಿಕವಾಗಿ ಮಾತಾಡ್ಯಾರ ಅದನ್ನ ಮಾತಾಡ್ತೀನಿ ಈಗ ಮಾತಾಡಲ್ಲ ಹಾ. ಅದಕ್ಕ ಯಾಕಪ್ಪ ಅಂತಂದ್ರ ಹಾ ಒಂದ್ ಮಾತು ನೆನಪಿಗೆ ಬರ್ಲಾಕತ್ತೈತಿ ನನಗೊಂದು ದೃಷ್ಟಾಂತ ಹೌದ್ ಬ್ಯಾಸಿಗೆ ದಿನದೊಳಗ ಏನ್ ಆಕ್ಕದ ರೈತ ಏನ ಮಾಡಿದನಪ್ಪ ಅಂತಂದ್ರ ಹಾ ಜ್ವಾಳ ಬಿತ್ತಿದ್ದು ರಾಶಿ ಮಾಡ್ಕೊಂಡ ರಾಶಿ ಮಾಡ್ಕೊಂಡು ಬಂಡಿ ಒಳಗ ಜ್ವಾಳದ ಚೀಲ ಹೇರಿದ ಹೌದ್ ಹೇರಿ ಜೋಡಿ ಎತ್ತುಗಳ ಕೊಳ್ಳ ಕಟ್ಟಿದ ಹೌದ್ ಕೊಳ್ಳ ಕಟ್ಟಿ ಬಂಡಿ ಹುಡ್ಕೊಂಡು ಹಾ ಜ್ವಾಳದ ಚೀಲ ಹಾಕೊಂಡು ರಾಶಿ ಮಾಡ್ಕೊಂಡು ಮನಿಗೆ ಹೊಂಟಿದ್ದ ಹೌದ್ ಹೋಗೋ ಟೈಮದೊಳಗ ನಾಯಿ ಏನ್ ಮಾಡ್ತು ನಾಯಿ ಏನ ಮಾಡ್ತದಪ್ಪ ಅಂತಂದ್ರ ಬಂಡಿ ತಳಗ ಹೋಗ್ತಿರ್ತೈತಿ ನಾಯಿ ಗಾಡಿ ಬುಡಕ್ ಗಾಡಿ ನಾಯಿಗೆ. ಬುಡಕ ಹೊಂಟಿರ್ತೈತಿ ಹೌದ್ ಅವಾಗ ನಾಯಿ ವಿಚಾರ ಮಾಡಿ ಮಾತಾಡ್ತೈತಿ ಏನ ಮಾತಾಡ್ತೈತಿಪ್ಪ ಅಂತಂದ್ರ ಏನ್ ಮಾತಾಡ್ತದ ಈ ಹೋಗು ಬಂಡಿ ಹಾ ನನ್ನಿಂದನ ಮುಂದ ಹೊಂಟೈತಿ ಅಂತ ನಾಯಿ ಅಂತಿರ್ತೈತಿ ಹೌದ್ ಹೌದ್ ನಾನಾ ಜಕ್ಕೊಂದ್ ಹೊಂಟಿನ ಅಂತೇಳಿ ನಾನೇ ಜಕ್ಕೊಂದ್ ಹೊಂಟಿನ ಅಂತ ಹೇಳಿ ಹೌದ್ ನಾನು ಅವಕಾರದಿಂದ ಹಾ ಅದು ತಿಳ್ಕೊಂಡಿರ್ತೈತಿ ಹೌದು ಅದೇ ಜರ ತೇಕ್ ಬಂದ ಏನ್ ಮಾಡ್ತಾರ ನೋಡ್ಬೇಕಿ ಗಾಡಿ ಅಂತ ತಿಳ್ಕೊಂಡು ನೋಡ್ಬೇಕಂತೇಳಿ ನಿಂದಿರ್ತೈತಿ ಅಲ್ಲಿ ಹೌದ್ ಕರೆ ಬಂಡಿ ಹೋಗಂಗ ಹೊಂಟಿತದು ಹೋಗಂಗ ಮುಂದ ಹೊಂಟಿರ್ತೈತಿ ಹೌದ್ ಆ ನಾನು ನಾಯಿ ಏನೈತಲ್ಲ ಹಾ ಹಿಂದೆ ನಿಂತದು ಬಿಸಿಲು ಬಡಿಯಾಕಾಯ್ತು ಅದಕ್ಕ ನಾಯಿ ಗತಿ ಆಗಬಾರ್ದತ್ತ ವ್ಯವಹಾರ ಹೌದ್ ಹೌದ್ ಕರೆ ಅದು ಅದಕ್ಕ ಹೌದ್ ಯಾಕಪ್ಪ ಅಂತಂದ್ರ ಹಾ. ಈಗಾಗಲೇ ಸರಜೋಡಿ ಕಲಾವಂತರು ಬಾಳ ಚಂದ ಬಾಳ ಮಾರ್ಮಿಕವಾಗಿ ಮಾತಾಡ್ಯಾರ ಏನ್ ಮಾತಾಡಿದ್ರು ಏನಿಲ್ಲ ಬಾಳ ಎಲ್ಲ ಚಂದ ಕೂತ ದೈವಕ್ಕೆ ಗೊತ್ತಾದ ಹೌದು ಹೌದ್ ಅದಕ್ಕ ಹಾ. ಯಾಕಪ್ಪ ಅಂತಂದ್ರ ಹಾ ನಮ್ಮ ಅಣ್ಣ ಅಂದ್ರ ಇನ್ನೂ ಆದ್ರೂ ಅಣ್ಣ ಅನ್ಬೇಡ ಅಂತೇಳಿ ಅಂತಾರ ಅವ್ರು ಹೌದ್ ಮತ್ತ ಅವ್ರು ಮಾತಾಡಿದ ಮಾತೇ ಅವ್ರು ಮಾತಾಡಿಲ್ಲತ್ತ ಹೊಳಿ ಸುಗಿತಾರ ಹೇಳಿ ತೊಗೊಂಬರ್ರಿ ನೀವು ತೋರಿಸ್ತೀನಿ ತೊಗೊಂಬರ್ರಿ ನಾನ್ ನೋಡಿ ನೋಡ್ರಿ ನಾನ್ ನೋಡೇ ಮಾತಾಡ್ತೀನಿ ಹಂಗ ಮಾತಾಡಂಗಿಲ್ಲ ಫೋಟೋ ತೊಗೊಂಬರ್ರಿ ನೀವು ಅಲ್ಲ ನಾ ಏನ್ ಹೇಳ್ತೇನ್ರಿ ನಂದು ರಘು ರಘು ಅವ್ರ ರಘು ಫೋಟೋ ತೊಗೊಂಬರ್ರಿ ನಾ ತೋರಿಸ್ತೀನ ಗುಡ್ಡಾಪುರದ ಹಣಮ್ಮನ ಫೋಟೋ ತೊಗೊಂಬರ್ರಿ ನಾ ತೋರಿಸ್ತೀನ ಮೊಗಲ್ದಾಗ ಯಾಕ್ರಿ ಫೋಟೋ ಅದು ಹಳಿ ಫೋಟೋ ತೊಗೊಂಬರ್ರಿ ನಾ ತೋರಿಸ್ತೀನಿ ಅದು ಅವತಾರ ಏನೇನ್ ಮಾಡ್ಯಾವ ಒಟ್ಟು ರೌಂಡ್ ಚಿತ್ರ ಅದಾವ ನಡು ಹಾಕಿದೊಂದು ದೇವಿದ ಫೋಟೋ ಅದ ಮತ್ತ ಇನ್ನೊಂದು ನಮಗಿಟ್ಟು ಕೇಳ್ತಿರ್ಲ ನಮಗಿಟ್ಟು ಹೇಳ್ತಿರ್ಲ ಅವ್ರು ರಗ್ ಹೊಚ್ಕೊಂಡು ಅದನ್ನ ತೋರಿಸ್ತಾರ ಅವ್ರು ಅಲ್ಲ ನಾಯಿನ ಅವ್ರು ಅಂದಿದ ಮಾತನ್ನ ನೀವು ಅವ್ರು ದೈದವ್ರು ಎರಡೂ ಮಕ್ಕಳಿಗೆ ಅಷ್ಟ ಇರ್ಬೇಕು ನೀವು ಅವ್ರಿಗೆ ಕೇಳಬೇಕಲ್ಲ ನೀವು ಹಿರಿಯರು ಮೇಲಾಗಿ ತಾಯಿ ತಂದೆ ಇದ್ದಂಗ ಕರೆ ಫೋಟೋ ಇದ್ರೆ ತೊಗೊಂಬರ್ರಿ ನಾ ತೋರಿಸ್ತೀನ ಈಗ ಅಲ್ಲ ಐತಿ ಹೋಗಿ ನೋಡ್ಬೇಕಾರ ರೌಂಡ್ ಚಿತ್ರ ಐತಿ ಮತ್ತ ಹಂಗಾರ ಅವ್ರ ರಗ್ಗ ತೋರಿಸ್ ಕೊಡ್ತಾರ ಮತ್ತ ನೀ ಏ ಮನಕೊಂಡಿರ್ಬೇಕವ್ರು ಏ ಇಲ್ಲಿ ಅವರ ಏನ ಅವನ್ ಬಳಗ ಕೇಳಿ ಇಲ್ಬೇಕಾರ ತಳ ಕೂತಾವ್ ಡಗ್ಗದ ಒಂದಾನಿಲ್ರಿ ರಗ್ ಹೊತ್ಕೊಂಡಾಳ ನಾಕಿ ಗುಡ್ಡಾಪುರದ ಅಣ್ಣ ಮತ್ತೇಳಿ ಅಂದಾನ ನಾವು ಹಂಗೆ ಅಂದೇವ ಗುಡ್ಡಾಪುರದ ಅನ್ನ ಮೇಲೆ ಚಸ್ಮಾ ಹಾಕೋತಾನ ಅಂತ ಹಿಂಗ ಅಂದೇವ್ ನಾವು ಅವ್ರು ಅಂದಿದ್ದು ಅಂದೇ ನಾ ತೋರಿಸ್ತೀನಿ ಫೋಟೋ ತೊಗೊಂಡ್ ಬಾ ಗುಡ್ಡಾಪುರದ ಅಣ್ಣ ಮುಂದ
ಇಲ್ಲ ನಾ ಹೇಳ್ತೀನಿ ತಾಯಿ ತಂದಿದ್ದಂಗ ನೀವು ಎರಡು ನಾಳೆಗೆ ಅಷ್ಟೇ ಇರ್ಬೇಕು. ನಾ ಹೇಳ್ತೀನಿ ಕೇಳ. ಹಾ ಅದು ಅವ್ರು ತಪ್ಪು ಮಾತಾಡ್ರಾಗ ಏನಾರ ಒಂದ್ ಆಗಿರ್ಬೋದು, ಹಾ ನಿಮ್ಮದಾರ ತಪ್ಪಾಗಿರ್ಬೋದು, ಅವ್ರದಾರ ತಪ್ಪಾಗಿರ್ಬೋದು. ಹಾ ಅದು ಬಿಡು, ಅವ್ರು ತಪ್ಪು ಅವ್ರು ಆಗ ನೀವು ಕೇಳಿದ ಪ್ರಶ್ನೆಕ ಏನ ನೀ ಹೇಳಿದಂಗ ನಾ ಕೇಳಂಗಿಲ್ಲ. ಅವ್ರದ್ದು ರಗ್ ಹಚ್ಚಿ ಪ್ರೂಫ್ ಮಾಡಿ ಕೊಡ್ದು. ನಾ ಚಾಸ್ಮಾ ನಾ ಪ್ರೂಫ್ ಮಾಡಿ ಕೊಡ್ತಾನ. ನೀ ಇಟ್ಟೋದನ್ನ ಮಕ್ಕೊಂದಿದ್ದೀನ ಮತ್ತ ಅವ್ರ ರಗ್ ಹಚ್ಚಿ ಪ್ರೂಫ್ ಮಾಡಿ ಕೊಡ್ತೀಯ. ಹಾ ಅದಕ್ಕ ಅದನ್ನ ಹೇಳ್ತೀನಿ ಕೇಳಿ. ನಾ ಕೇಳ ಹಂಗ ಕೇಳನಿ. ಏ ಅಣ್ಣ ನಾ ಹಂಗ ಹೇಳ್ತೀನಿ ಕೇಳ. ನಾ ಹೇಳಾಕ ಬಂದಿನಿ ಇಲ್ಲಿ. ನಾ ಹೇಳಾಕ ಬಂದಿನಿ ಇಲ್ಲಿ. ಕೇಳಿ ನನಗೆ ಎದಕ್ಕೆ ನೀವು ಅಟ್ ರೊಕ್ಕ ಕೊಟ್ಟಿಲ್ಲ, ಎದಕ್ಕೆ ಕರ್ಸಿರಿ? ಇನ್ನ ಹಂಗ ಕೇಳ. ಹಾ ಅದಕ್ಕ ಇಲ್ಲ ಅವ್ರ ಸಿದ್ದಣ್ಣನ ಪಾರ್ಟಿ ಅವ್ರ ಇದ್ದಂಗದಾರ ಅವ್ರು. ಅದಕ್ಕೆ ಅಂದಲ್ಲಿ ಅಷ್ಟು ಇದು ಮಾಡಾಕ್ತಾರ. ಗೊತ್ತಾಯ್ತ ನಾ ಕೇಳಿದಂತ ಪ್ರಶ್ನೆ ನಿನಗ ಅರ್ಥ ಆಗ್ಯದೋ ಇಲ್ಲೋ ಏನ? ಪಾರ್ಟಿ ಅಮೋಘ ಸಿದ್ದನ ಸಂತತಿದು ನಾವ್ ಹೇಳುದದ. ಏಪ್ಪ ಯಪ್ಪ ಯಪ್ಪ ಏ ಸುಮ್ರ ತಮ್ಮ ಓಯ್ ಅಮೋಘ ಸಿದ್ದನ ಸಂತತಿದು ನಾವ್ ಹಾಡುದದ, ನಾವ್ ಹೇಳುದದ. ಬಿಡು ಅತ್ ಬಿಟ್ಟು ಬೇಡ್ರಿ. ಹಾ ಬೇಡ. ಏ ಅದಕ್ಕ ಚಾಲ ಹೆಂಗ ಆಡ್ತೀವಣ್ಣ ಅವ್ರು ಮಾತಾಡಿದ ಮಾತ. ಈಗ ಮಾತಾಡುನ ಬ್ಯಾಡ್ರಿ, ಹಾಡ ಹಾಡುನ. ಅದಕ್ಕ ಹಾ 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 ನೀವು ಒಟ್ಟ ದಾನ್ಲಿ ಮಾಡಬೇಡ್ರಿ. ಹಾ ಹಾ ಆಯ್ತು. ಯಾವತ್ತು ಚಂದಗನ ಮಾತಾಡ್ತೇವೆ. ಹಾ ನಾವೇನು ಹೊಲಸು ಮಾತಾಡಂಗಿಲ್ಲ. ಹಾ ನಾವು ಯಾಕಪ್ಪ ಅಂತಂದ್ರ ಆ ತಳಗ್ ಕೂತ ಮಾತಾಡುವಣ್ಣ ತಂಗಿ ಚಂದಗ ಯಾರು ನೋಡಿ ಚಾಲ್ ಹಾಡತ್ತಂದೇಳ ಅಂದ. ಈಗ ವಾದಿ ಯಾರು ಹಾಡಿದ್ರಿ? ಹೋದ ಸಂದಿಗೆ ವಾದಿ ಯಾರು ಹಾಡಿದ್ರು? ಯಾಕಪ್ಪ ಅಂದ್ರೆ ಇದು ಒಡ್ಡಿ ಒಳಗೆ ಶಿವಸ್ಥಾನ ಇದೆ. ಶಿವಸ್ಥಾನ ಐತಿಪ್ಪ ಅಂತಂದ್ರ ಶಿವಸ್ಥಾನ ಸಿದ್ಧರ ನುಡಿನ ಹಾಡ್ಲಿಕ್ಕೆ ಬಂದೇವ್ ನಾವ್ ಇಲ್ಲಿ. ಅವ್ರು ಹಾಡ್ಯಾರ ನಾವು ಹಾಡುವ ಮಕ್ಕಳಲ್ಲ. ಅವ್ರು ಹಾಡ್ಯಾರಂದ್ರ ನಾವ್ ಹಾಡಕ್ ಹೋಗಲ್ಲ. ಹಾ ಅದು ಪೂಜೆ ಟೈಮ್ ಆಗ್ಯದ. ಬೆಂಕಿ ಅಂತ ದೇವ್ರದ. ನಾವು ಒಂದು ಸರಿ ಏನಾರ ಹಾಕಿನ ಜಾತ್ರೆಯಾಗ ನಾವು ದಾನ್ಲಿ ಮಾಡೇವ್. ಬರುವ ವರ್ಷನ ಹಾಕಿ ನಮಗ್ ಕಾಡ್ತಾಳ. ನಾವು ದೇವ್ರದ ಹಾಡ್ತೇವ. ನಾವೇನು ಹೊಲಸು ಮಾತಾಡಂಗಿಲ್ಲ. ಹಾ ಅದಕ್ಕ ಈಗ ನಾ ಮಾತಾಡಕತ್ತಾಗ ನೀವು ಮಾತಾಡಿದ್ರ ನಮ್ ತಲೆ ಒಳಗಿದ್ದ ಹೋಗ್ಬಿಡ್ತೈತ್ರಿ. ಏ ಯಾಕ? ಅದಕ್ಕ ಅವ್ರು ಏನು ಪ್ರಶ್ನೆ ಕೇಳಾರದ ಕುತ್ರಾರ ಹೇಳ್ಬೇಕಿಲ್ಲ. ಹಂಗ ಹಾಡಂದ್ರೆ ಹೆಂಗ? ಅದಕ್ಕ ಯಾಕಪ್ಪ ಅಂತಂದ್ರ ಅವ್ರು ಏನ ಕೇಳಿದ್ರಪ್ಪ ಅಂತಂದ್ರ ಏನ್ ಕೇಳ್ಯಾರ? ನಾವು ಕೇಳಿದ ಪ್ರಶ್ನೆಕ್ ಅವ್ರಿಗೂ ಉತ್ತರ ಬರಲತ್ತೇಳ ಒಪ್ಕೊಂಡಾರ. ಅವ್ರು ಹೌದು ಒಪ್ಕೊಂಡಾರ. ಹೌದಿಲ್ಲ? ನಾ ಕೇಳಿದ ಪ್ರಶ್ನೆ ನನ್ನ ಅಮೋಘ ಸಿದ್ದನ ಹೊಲದ ಉತ್ತಾರಿ ಒಳಗಿಂದ ಕೇಳೇನು. ಏನು ಮಾಳಿಂಗರಾಯನ ಹೊಲದ ಉತ್ತಾರಿ ಒಳಗೆ ಕೇಳಿದ್ರು? ಮಾಳಿಂಗರಾಯನ ಹೊಲದ ಉತ್ತಾರಿ ಒಳಗಿಂದ ಕೇಳೇನು. ಅಣ್ಣ ನೀ ಎಲ್ಲ ನನಗಂತಿ ತಂಗಿ ಏನೋ ಮಾತಾಡಕ್ ಬರಲ್ಲ, ಎಲ್ಲ ಕೆಳಗ ಕೂತ ಮಾಸ್ತರ ಮಾತಾಡ್ತಾನ ತಂದೇಳ ಅಂತಿ. ಒಪ್ಕೋತೀನಿ ನಾ ಅದಕ್ಕ. ಹೌದಿಲ್ಲ? ನೀನು ತಿಳಿದವಾಗಿ ಬಲ್ಲವಾಗಿ 84 ಮಂದಿ ಹೆಣ್ಣು ಮಕ್ಕಳನ್ನ ಯಾವ್ರಿಗೆ ಕೊಟ್ರು, ಯಾವ್ರಿಂದ ಹೆಣ್ಣು ತಗೊಂಡ್ರು ಹೇಳ್ಬೇಕಾಗಿತ್ತು. 42 ಹೆಣ್ಣ 42 ಗಂಡ. ಅದು ನನ್ನ ಹೊಲದುತ್ತಾರೆ ಅಲ್ಲ, ಅಮೋಘ ಸಿದ್ದನ ಹೊಲದುತ್ತಾರೆ ಅಲ್ಲ, ನಿಮ್ಮದೇ ಕೇಳತ್ತೀನ. ಹೌದಿಲ್ಲ? ನಾ ಯಾಕೆ ಕೇಳ್ಬೇಕದನ್ನ? ಇದು ನಿಮ್ಗೆ ಅರ್ಥ ಆಯ್ತಾ ಇಲ್ಲ? ನಿಮ್ಮ ಹೊಲದುತ್ತಾರೆ ಐತಿ ಅಂದ್ರೆ ನೀವು ಉತ್ತರ ಹೇಳ್ಬೇಕದನ್ನ. ಯಾಕಂತೇಳಿ ಅಮೋಘ ಸಿದ್ದಿಗೆ 4 ಮಂದಿ ಮಕ್ಕಳು, 4 ಮಂದಿ 21 101 1700 ಬಂದಿದ್ವು. ನಮ್ಮ ಹೊಲದ ಉತ್ತಾರಿ, ನಮ್ಮ ಹೊಲದ ಉತ್ತಾರಿ ಒಳಗ ನನ್ನ ಹೊಲದ ಉತ್ತಾರಿ ಒಳಗೆ ಏನು ಸಂಶಯ ಬರ್ತತಿ ಅದನ್ನ ಅಟ್ಟೆ ಕೇಳಂದೇವು ನಾವು. ನಿಮ್ಮ ಹೊಲದ ಉತ್ತಾರಿ ಒಳಗೆ ನನಗೆ ಸಂಶಯ ಬಂದತಿ, ನಾ ಕೇಳೀನಿ. ಹೇಳಬೇಕಾಗಿತ್ತು. ಯಾಕತ್ತಿಲ್ಲ ತಿಳಿದವ್ರದಿರಿ,
ಜ್ಞಾನ ಪಂಡಿತರದಿರಿ. ನೀರು ಬಿಟ್ಟೆ ಅಂತಾರಲ್ಲ, ಮತ್ತು ಲಾಸ್ಟಿಗೆ ಮುದ್ಕಂಡ್ ಮಾಸ್ತರ್ ಹೇಳ್ಬೇಕಂದಾರ. ಯಾಕೆ ಮಾತಾಡ್ತಿರತ್ತ ಅಂತ ಮಾತ? ನಾ ಎಂತ ನಿಮ್ ಹೊಲದ ನೀವು ಯಾರಿಗ್ರ ಮಾತಾಡಿರ್ಬೇಕು, ಯಾರ ಮಾತಾಡ್ಸ್ಕೊಂಡಿರ್ಬೇಕು. ನಮಗ್ ಮಾತಾಡಕ ಬರಬೇಡ್ರಿ. ಯಾಕಪ್ಪ ಅಂತಂದ್ರ ಅವ್ವಾಗಳು ಹೇಳ್ಯಾರನು ಒಂದು ಕಾರಣಕ್ಕೆ ನಾ ಸುಮ್ಮ ಕೂತೀನಿ. ಹೌದು, ನಿಮಗತ್ತೆ ನಮ್ಮ ಅಣ್ಣಗಳನ್ನ ಮಾತಾಡ್ತಾರ, ಒಂದು ಹುಡುಗಿಯಾಗ ಮಾತಾಡಬಾರ್ದ ಸುಮ್ಮದೀನಿ. ಹೌದು, ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ಅವ್ರು ಹೊಲದ ಉತ್ತಾರಿ ಒಳಗ ಸಂಶಯ ನನಗೆ ಬಂದೈತಿ, ನಾ ಕೇಳೀನ್ರಿ. ಅದನ್ನ ಉತ್ತರ ಅವರೇ ಹೇಳಬೇಕು. ಅವ್ರ ಹೊಲದ ಅವ್ರಿಗೆ ಗೊತ್ತ್ರಿ? ಗೊತ್ತಿಲ್ಲ, ಮತ್ತೆ ಗೊತ್ತಿಲ್ಲ ಬಿಡುದ್ರಿ. ಅವ್ರು ಹೊಲ ಉತ್ತಾರೆ ಅದು ಮತ್ತೆ ಇವತ್ತು ಎರಡು ಮೇಳಿಲ್ಲ ನಾವು ಕೇಳವು, ನಮ್ಗೆ ಕೇಳತ್ ಹೇಳವಲ್ಲ ನಾವು. ಅವರು ನಮಗ ಹಂಗ ಕೇಳ್ಬೇಕ್ರಿ ಪ್ರಶ್ನೆ, ನಾವ್ ಹೇಳ್ತೇವಲ್ಲ ಉತ್ತರ. ಇವತ್ತು ನನ್ನ ಅಮೋಘಸಿದ್ದನ ಮಟ್ಟ ಮನೆ ಒಳಗ ಏನು ಸಂಶಯ ಬರ್ತೈತಿ ಅವ್ರಿಗೆ ಕೇಳ್ಬೇಕ. ಮತ್ತೆ ಎರಡು ನಾನು ಹಾಡಕ್ ಬಂದ್ರೆ ಮತ್ತೆ ಎರಡು ನಾನ ಮಾಡ್ಕೊಂಡು ಹಾಕಿದಿಲ್ಲ, ಮತ್ತೆ ಅವ್ರೇ ಮತ್ತೆ ಎರಡು ಮೇಳಿನ ಬಂಡ್ರ ನನಗ ಕೊಟ್ಟು ಬಿಡ್ಬೇಕಲ್ಲ, ನಾನೇ ಹಾಡಿ ಬಿಡ್ತಿದ್ದೆ ಬೆಳತಕ್ಕ. ಹೆಂಗ್ರಿ? ತಿಳಿತಿತ್ತಂದ್ರೆ ಕೇಳೋಣ. ಇಲ್ರಿ, ಅವ್ರು ಹೊಲದ ಉತ್ತಾರೆ ನಮಗ್ ಕೂಣಿಲ್ಲ. ನಮ್ದು ಅಮೋಕ್ಷದ ಏನ್ ಕೇಳ್ತಾರ ಕೇಳತ್ ಹೇಳುವು. ನಮ್ಗೆ ಅವ್ರು ಹೊಲದ ಉತ್ತಾರೆ ನಮಗೇನು ಅವ್ರು ಹೇಳ್ಬೇಕ. ನಾ ಹೇಳುದಿರಲ್ಲದು ಅವ್ರು ಹೇಳ್ಬೇಕದನ್ನ. ನಾನು ಹೊಲದ ಉತ್ತಾರೆ ಒಳಗೆ ಏನೋ ಸಂಶಯ ಬರ್ತೈತಿ, ಅವ್ರು ಹೇಳಿದ್ರಂದ್ರ ಅದಕ್ಕೆ ನಾ ಉತ್ತರ ಹೇಳ್ತೀನಿ. ಈಗ ನಿಮ್ಮ ಊರಿಗೆ ಗೊತ್ತಿತ್ತಂದ್ರ ಗೊತ್ತಿತ್ತ ಹೇಳ್ತೀನಿ, ಇಲ್ಲಂದ್ರ ಇಲ್ಲ ಅಂತ ಹೇಳ್ತೀನಿ. ಹಾ, ಅವ್ರ ಹೊಲದ ಉತ್ತಾರಿ ಅವ್ರಿಗೆ ಕೂಣದ. ನಂದು 4 ಎಕರೆ ಹೊಲ ಐತೆ ಅಂದ್ರೆ ಉತ್ತಾರಿ ಕೊಡೋಣ ಅವ್ರು, ನಾವು ಅಷ್ಟ. ಹಾ ಹಾ ಮತ್ತೆ ನಮಗೆ ಎದಕ್ಕೆ ಕರ್ಸಿರಿ ಇಲ್ಲಿ? ನಮ್ದೇನು ಅಮೋಕ್ಷದಿಂದ ಕೇಳಿಲ್ಲ ಅವರು. ಹಂಗಾದ್ರೆ ಅಡ್ಡು ಕರ್ಸ್ಬೇಕಿಲ್ಲ ಅಣ್ಣ ನೀನು. ಅಮೋಘಸಿದ್ದನ ಮ್ಯಾಲ ಕರ್ಸಿ ಅಂದ್ರ ನಾವು ಪ್ರಶ್ನೆ ಕೇಳೋರು ಅವ್ರಿಗೆ. ವಿಷಯ ಅರ್ಥ ಆದ್ರ ಮಾತಾಡಣ. ನೀನೇ ಮಾತಾಡ. ಮಾಳಿಂಗ್ರಂದು ಬೀರ್ದೇವ್ದು ಏನು ಕೇಳುದು ಬೇಡ. ಮತ್ತೆ ಕೇಳವಲ್ಲ, ಮತ್ತೆ ಅವ್ನು ಬರ್ಲಿಕ್ಕೆ ಬಿಡೋಲ್ಲಕ್ಕ ನಾವೇನ್ ಮಾಡೋದು? ಅದಕ್ಕೆ ಬರಲ್ಲ ಅಂದ್ರೆ ಬರಲ್ಲ ಕೇಳಲ್ಲ. ಅವ್ರು ಹೊಲದುತ್ತಾರೆ ನನಗ್ ಗೊತ್ತಿಲ್ಲ. ಅವ್ರು ಹೊಲದುತ್ತಾರೆ ನಮಗ, ಅವ್ರು ಹೊಲದುತ್ತಾರೆ ನಮಗ್ ಸಂಬಂಧ ಬೀಳಂಗಿಲ್ಲ. ಅದು ನಮಗ್ ಹೇಳಂದನ ಅದಕ್ಕೆ ಹೇಳತ್ತೈತಿ, ನಾವೇ ಕೇಳಬೇಕು. ಅದಕ್ಕ ಯಾಕಪ್ಪ ಅಂತಂದ್ರ ಅವ್ರು ನನಗೊಂದು ಇನ್ನೊಂದು ಪ್ರಶ್ನೆ ಕೇಳಿದ್ರು. ಏನಂತ ಕೇಳಿದ್ರಪ್ಪ ಅಂತಂದ್ರ ಏನ್ ಕೇಳಿದ್ರು? ಮಾತಿಲೆ ಹೇಳ್ಯಾನ ಮಾದನ್ನು, ಕವಿತ್ ಕಟ್ಟನ ಅಮ್ಮನ್ನು. ಕವಿತ್ ಕಟ್ಟನ ಅಮ್ಮನ್ನು. ಹೌದು. ಮಾತಿಲೆ ಏನು ಹೇಳಿದ? ಏನು ಕಟ್ಟಿದ? ನಾ ಅದಕ್ಕೆ ಉತ್ತರ ಹೇಳಿದೆ. ನಾವ್ ಏನ್ ಹೇಳೇವು? ನಾಡ ಮ್ಯಾಗಿನ ಸುದ್ದಿ ಅಲ್ಲ, ಅಮೋಘ ಸಿದ್ದನ ಮುಂದೆ ತಂದು ಹೇಳ್ತಿದ್ದ. ಹೌದು. ಅವ ಮಾತು ಕಟ್ಟ್ಯಾನ, ಬರಿತಿದ್ದ ಅಂತ ನಾ ಹೇಳಿನಿ. ಹೌದು. ಅದಕ್ಕ ಇನ್ನೊಂದು ಏನಪ್ಪಾ ಅಂತಂದ್ರ ಏನ್ರಿ? ಸೋಮಲಿಂಗಗ ಏನಂತ ಹೇಳಿ ಸೋಮಲಿಂಗ ಏನಂತ ಕರೀತಾರ? ಮಾಧುಲಿಂಗಗ ಮಾದೇವನ ಅವತಾರ. ಮಾಧುಲಿಂಗಗ ಮಾದೇವನ ಅವತಾರ. ಸೋಮಲಿಂಗಗ ಯಾವ ಅವತಾರ? ಶಿವನ ಅವತಾರ ಅಂತ ಹೇಳೇವ್ ನಾವು. ನಮಗ್ ತಿಳಿದ ಹೇಳೇವ್ ನಾವು. ನನಗ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಟ್ ಹೇಳ್ಯದ, ಅಷ್ಟು ನಾ ಇಲ್ಲಿ ಹೇಳಿನಿ. ಹೌದು. ಯಾಕಪ್ಪ ಅಂತಂದ್ರ ಬರ್ತೈತಿ ಅಂದ್ರ ಬರ್ತೈತ ಅಂತ ಹೇಳ್ತೀನಿ, ಇಲ್ಲ ಅಂದ್ರ ಇಲ್ಲ ಅಂತ ಹೇಳ್ತೀನಿ. ನಮ್ಮ ಅಪ್ಪನ ಮನೆ ಗಂಟೆನ ಹೋಗುದಿಲ್ಲ. ಹೌದು, ಕರೆಯದ ಮಾತು. ಅದಕ್ಕ ಯಾಕಪ್ಪ ಅಂತಂದ್ರ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವ್ರು. ಏನಂತ? ಒಂದು ಊರ ಒಳಗ ಒಬ್ಬ ಸಿದ್ಧ ಆ ಊರ ಕಷ್ಟ ಎಲ್ಲ ಪರಿಹಾರ ಮಾಡ್ಯಾನ. ಆ ಊರ ಹಿರಿಯರು ಹೋಗೊಂದ ವಾಹನ ಮಾಡಿ ಕೊಟ್ಟಾರ. ಮಾಯನ ಸಿದ್ಧ ಅಂತೇಳಿ ಹೇಳಿದ್ರು. ಮಾಯನ ಸಿದ್ಧ ಅಂತೇಳಿ ನಾ ಹೇಳಿದ್ನಿ. ಕುದುರಿ ವಾಹನವಾಗಿ ಕೊಟ್ಟಾರತ್ತ ನಾ ಹೇಳಿದ್ದೆ. ಅದಕ್ಕೆ ಅವರು ಉತ್ತರ ತಪ್ಪೈತತ್ತು ಹೇಳಿಲ್ಲ, ಕರೆಕ್ಟ್ ಐತತ್ತು ಹೇಳಿಲ್ಲ. ಅಲ್ಲಿದ ಅಲ್ಲೇ ಇಟ್ಟು ಬಿಟ್ರು. ನಾವೊಂದು ಪ್ರಶ್ನೆ ಕೇಳಿದ್ದೆವು. ಏನ್ ಕೇಳಿದ್ರಿಪ್ಪ? ನಾವೊಂದು ಪ್ರಶ್ನೆ ಏನು ಕೇಳಿದೇವಪ್ಪ ಅಂತಂದ್ರ, ತೆಂಗಿನಕಾಯಿ ಯಾರ ಮನೆಯ ದೇವರು? ಯಾರ ಮನೆಯ ದೇವರು? ಅವ್ರು ಹೇಳಿದ್ರು. ಅವ್ರಿಗೆ ಏನು ಭಗವಂತ ಬುದ್ಧಿ ಕೊಟ್ಟ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿದ್ದಟ್ಟ ಅವ್ರು ಹೇಳ್ಯಾರ ಮನಿ ದೇವ್ರ ಅಂತ ಹೇಳಿ ಅವ್ರು ಹೇಳ. ಅದು ಉತ್ತರ ಅಲ್ಲ, ಸಂಬಂಧ ಇಲ್ಲ.
ಅದನ್ನ ವಿಷಯ ಬಿಡುಗಡೆ ಮಾಡೋ ಸಂಬಂಧ ನೀವು ಅವಸರ ಮಾಡಬೇಡ್ರಿ. ಹಾ ಹಾ ಅವ್ರು ಹೇಳಿದ್ರನ್ರಿ ನಾವ್ ಹಂಗಿದು ಮಾಡೋರಲ್ಲ. ನೀ ಕೇಳು ಪ್ರಶ್ನೆ ಕರೆಕ್ಟ್ ಅದ. ಕರೆ ನೀ ಗಟ್ಟಿ ಕುಂದ್ರ ನಾವು ಜಗಳ ಆಡಿದೇವ್ ಅಂದ್ರೆ ನಿಮಗ್ ಲಾಭ ಅದ, ನೀವು ಜಗಳ ಆಡಿದ್ರೆ ನಮಗ್ ಲಾಭ ಅದ. ಹಾ ನಾವ್ ಹಂಗ ಹೊಲಸು ಮಾತಾಡೋರಲ್ಲ. ನಾವು ಅವ್ರೇನ್ ಪ್ರಶ್ನೆ ಕೇಳ್ಯಾರಲ್ಲ ಅದಕ್ಕೆ ನಾವು ಉತ್ತರ ಹೇಳ್ಯಾವ. ಅಲ್ಲತ್ ಹೇಳ್ಯಾರ ಅವ್ರು. ಅಲ್ಲಂದ್ರ ಅದ್ರ ಉತ್ತರ ಬಂದವ್ರು ಹೇಳಿದ್ರೆ ನಾನು ಬಂದು ನನ್ನ ಬುಕ್ಕ ತಗೊಂಬಂದು ನಾ ತೋರ್ಸೋಕಿನ ಮಂಗಳಾರತಿ ಮಾಡಿ ಹೋಕಿನ. ಅವ್ರು ಹಾಕಿದ ಪ್ರಶ್ನೆಕ ಉತ್ತರ ಹೇಳಿಲ್ರಿ ಅವ್ರು. ನಾನು ಹಾಕಿದ ಪ್ರಶ್ನೆಕ ಉತ್ತರ ಹೇಳಿ ಮಂಗಳಾರತಿ ಮಾಡ್ತೇನೆ. ಅದಕ್ಕ ಯಾಕಾಗಲ್ಲಕ್ರಿ? ಯಾಕೋಲಕ್ಕರಿ ತೋರ್ಸುನು. ಅದ್ರಾಗೇನು ನೀವು ಕೊಟ್ಟಂತ ರೊಕ್ಕ ಹರಾಮಲ್ಲ. ಹಾ ಹೌದು. ಅದಕ್ಕೆ ಇರ್ಲಿ, ಬಾಳೆನ ಮಾತಾಡಿ ಬಾಳೆ ಹೇಳಿ ದೈವಕ್ಕೂ ವಜ್ಜೆ ಹೋಗೋದು ಬೇಡ, ವಾಜ್ಯ ಆಗಬೇಡ್ರಿ. ಸತ್ಯ ಸುಂದರವನ್ನಂತ ಯಾರು ನೋಡಿ ಚಾಲ ಹಾಡಿ ಯಾರ ಮ್ಯಾಲಿ ಹೇಳೇನ ಹೇಳ ಹೇಳ ನಮ್ಮ ಅವ್ವನ ಬಳಗದ ಮೇಲೆ. ಅದಕ್ಕ ನೀವೆಲ್ಲ ಕೇಳತ್ತೀರಿ ಆ ಪ್ರಶ್ನೆಕ್ ಉತ್ತರ ಅವ್ರ ನೀವ್ ಅಲ್ಲ ಅಂದಿರಂದ್ರ ಉತ್ತರ ಹೇಳಿರತ್ ನೀವ್ ಹೇಳ್ತೀರಿ. ನಾವು ಉತ್ತರ ಹೇಳ್ತೀನಿ. ಅವರು ಸಿಂಪಿಗ್ಯಾರ ಮಣಿ ದೇವ್ರ ಪಕ್ಕ ನೆಪ್ಪಿಟ್ಕೋ. ನೆನಪಿಟ್ಕೋ. ಅದು ಉತ್ತರ ಅಲ್ಲ. ಹೇಳ ಬಾಯ್ ನೀನು ಹೇಳ. ಅದಕ್ಕ ಹಾ ನನ್ನ ಈ ಸದ್ಯ ಜೀಪದೊಳಗ ಪ್ರಶ್ನೆಕ್ ಉತ್ತರ ಬುಕ್ ಐತಿ, ನಾ ಬುಕ್ಕನ್ನು ತರ್ತೀನಿ. ಅದು ಯಾರ ಮನಿ ದೇವ್ರಪ್ಪ ಅಂತಂದ್ರ ಕ್ರಿಶ್ಚಿಯನರ ಮನಿ ದೇವ್ರ. ತೆಂಗಿನಕಾಯಿ ಕ್ರಿಶ್ಚಿಯನರ ಮನಿ ದೇವ್ರ. ಇದು ನಾವು ಕೇಳಿದಂತ ಪ್ರಶ್ನೆಗೆ ನಮ್ಮದೇ ಉತ್ತರ. ನಮ್ಮದೇ ಉತ್ತರ ಪಕ್ಕ ನೆಪ್ಪಿಟ್ಕೋರಿ. ಕರೆ ಅವ್ರು ಕೇಳಿದ ಪ್ರಶ್ನೆಕ ಉತ್ತರ ನೀವೇ ಹೇಳಿಸ್ಬೇಕು. ಕೇಳುದು ಅವ್ರನ್ನ, ನಾವೇನ್ ಕೇಳಂಗಿಲ್ಲ. ಅದಕ್ಕೆ ಇರ್ಲಿ, ಹಾ ಯಾರು ನೋಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಫಾಳೆ ಕೊಟ್ಟು ಬಿಡುನು. ಹಾ ಚಾಲ್ ಯಾರ ಮ್ಯಾಲಿ? ಅವರು